ಹಣಕ್ಕಾಗಿ ಸ್ನೇಹಿತನನ್ನೇ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಹಣ ಕೊಡೋದಾಗಿ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಸ್ನೇಹಿತನ ಬರ್ಬರ ಹತ್ಯೆ ಮಾಡಲಾಗಿದೆ. ಕೊಲೆ ಮಾಡಿ ಹಣವನ್ನೇ ಸುಟ್ಟು ಹಾಕಿದ ಆರೋಪಿಗಳ ಬಂಧನ ಆಗಿರುವಂತದ್ದು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾರಿಂದ ಇವರನ್ನ ಬಂಧನ ಮಾಡಲಾಗಿದೆ. ಬಾಶೆಟ್ಟಿಹಳ್ಳಿ ನಿವಾಸಿ ಮೃತ ದೇವರಾಜ್ 42 ಕೊಲೆಯಾಗಿರುವಂತಹ ದುರ್ದೈವಿ ಅಂತ ಗುರುತಿಸಲಾಗಿದ್ದು, ಸ್ನೇಹಿತರಾದಂತಹ ರಾಜ್ಕುಮಾರ್ ಮತ್ತು ಅನಿಲ್ ಬಂಧಿತ ಆರೋಪಿಗಳಾಗಿದ್ದಾರೆ. ರಿಯಲ್ ಎಸ್ಟೇಟ್ ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ ಆಗಿದ್ದಂತಹ ಮೃತ ದೇವರಾಜ್ ಮತ್ತು ಆರೋಪಿಗಳು ದೇವರಾಜ್ ಜೊತೆ ಲಕ್ಷ ವ್ಯವಹಾರವನ್ನು ಕೂಡ ಮಾಡಿ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಹಣ ವಾಪಸ್ ಕೊಡಬೇಕಾಗುತ್ತೆ ಅಂತ ಸ್ನೇಹಿತನನ್ನೇ ಕೊಚ್ಚಿ ಕೊಲೆ ಮಾಡಿದ್ದಾರೆ. 20 ಲಕ್ಷ ಹಣ ಕೊಡಿಸೋದಾಗಿ ದೇವರಾಜ್ ನನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಕಾರ್ನಲ್ಲಿ ಮುಂದೆ ಕೂತಿದ್ದ ದೇವರಾಜ್ಗೆ ಹಗ್ಗದಿಂದ ಕುತ್ತಿಗೆಯನ್ನು ಬಿಗಿದು ಕೊಲೆ ಮಾಡಿದ್ದಾರೆ. ಕೊಲೆ ನಂತರ ಬಡಾವಣೆಯೊಂದರಲ್ಲಿ ಹೆಣ ಹೂತು ಪರಾರಿಯಾಗಿದ್ದಾರೆ ಆರೋಪಿಗಳು. ಹೆಣ ಹೂತು ಹಾಕಿದ ನಂತರ ಪೊಲೀಸರಿಗೆ ಅನುಮಾನ ಬರುತ್ತೆ ಅಂತ ಹೂತಿದ್ದ ಹೆಣವನ್ನು ಹೊರ ತೆಗೆದಿದ್ದಾರೆ. ಮತ್ತೆ ಅದೇ ಆರೋಪಿಗಳು ಮೃತದೇಹವನ್ನು ಡ್ರಮ್ನಲ್ಲಿ ಹಾಕಿ ಪೆಟ್ರೋಲ್ ಸುಟ್ಟು ಹಾಕಿದ್ದಾರೆ.